ದೀಪಾವಳಿಗೆ ಆಸೆ ಪಟ್ಟು ಜನ ಕಜ್ಜಾಯ ಕೊಂಡ್ಕೊಳ್ತಾರೆ. ಎಸ್ಪೆಷಲಿ ಈ ಕಡೆ ಅಂತೂ ಬೆಂಗಳೂರು ಮೈಸೂರು ಕಡೆ ಅಂತೂ ಈ ಕಜ್ಜಾಯ ಭಾಳ ಜಾಸ್ತಿ ತಯಾರಾಗುತ್ತೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಜ್ಜಾಯ ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಕೆಜಿ ಗಟ್ಟಲೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮನೇಲಿ ಕಷ್ಟಪಟ್ಟು ಕೂತ್ಕೊಂಡು ಮಾಡೋದು ತುಂಬ ಕಷ್ಟ ಅದನ್ನು. ಹಾಗಾಗಿ ಹೊರಗಡೆ ಅದು ಏನು ತಯಾರಾಗುತ್ತೆ ಅದನ್ನು ಕಾಂಡಿಮೆಂಟ್ಸ್ಗಳಲ್ಲಿ, ಸ್ವೀಟ್ ಶಾಪ್ಗಳಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದು ತಯಾರು ಯಾವ ರೀತಿಯಲ್ಲಿ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುವ, ಪ್ಯಾಕೆಟ್ಗಳಲ್ಲಿ ಚೆನ್ನಾಗಿ ಕಾಣುವ ಸಿಹಿ ತಯಾರಾಗೋದು ಯಾವ ರೀತಿಯಲ್ಲಿ, ನಮಗೆ ಅದು ಬೇಕ್ರಿಗೆ ಬಂದಾಗ, ಕಾಂಡಿಮೆಂಟ್ಸಿಗೆ ಬಂದಾಗ, ಸ್ವೀಟ್ ಶಾಪಿಗೆ ಬಂದಾಗ ಗ್ಲಾಸ್ ಬಾಕ್ಸ್ಗಳಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಆದರೆ ಅದು ತಯಾರಾಗೋ ರೀತಿ ಯಾವ ರೀತಿಯಲ್ಲಿ ಇರುತ್ತೆ, ತಯಾರಾಗುವಾಗ ಹೇಗಿರುತ್ತೆ, ಬಾಕ್ಸ್ನಲ್ಲಿ ಬರೋ ಸಿಹಿಗಳು ಕೂಡ ಯಾವ ರೀತಿಯಲ್ಲಿ ತಯಾರಾಗುತ್ತೆ. ಸ್ವೀಟ್ ಫ್ಯಾಕ್ಟರಿಗಳ ಕೋಳಕಿನ ಜಗತ್ತನ್ನ ಫುಲ್ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ದೀಪಾವಳಿಗೆ ಆಸೆ ಪಟ್ಟು ಜನ ಕಜ್ಜಾಯ ಕೊಂಡ್ಕೊಳ್ತಾರೆ. ಎಸ್ಪೆಷಲಿ ಈ ಕಡೆ ಅಂತೂ ಬೆಂಗಳೂರು ಮೈಸೂರು ಕಡೆ ಅಂತೂ ಈ ಕಜ್ಜಾಯ ಭಾಳ ಜಾಸ್ತಿ ತಯಾರಾಗುತ್ತೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಜ್ಜಾಯ ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಕೆಜಿ ಗಟ್ಟಲೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮನೇಲಿ ಕಷ್ಟಪಟ್ಟು ಕೂತ್ಕೊಂಡು ಮಾಡೋದು ತುಂಬ ಕಷ್ಟ ಅದನ್ನು. ಹಾಗಾಗಿ ಹೊರಗಡೆ ಅದು ಏನು ತಯಾರಾಗುತ್ತೆ ಅದನ್ನು ಕಾಂಡಿಮೆಂಟ್ಸ್ಗಳಲ್ಲಿ, ಸ್ವೀಟ್ ಶಾಪ್ಗಳಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದು ತಯಾರು ಯಾವ ರೀತಿಯಲ್ಲಿ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುವ, ಪ್ಯಾಕೆಟ್ಗಳಲ್ಲಿ ಚೆನ್ನಾಗಿ ಕಾಣುವ ಸಿಹಿ ತಯಾರಾಗೋದು ಯಾವ ರೀತಿಯಲ್ಲಿ, ನಮಗೆ ಅದು ಬೇಕ್ರಿಗೆ ಬಂದಾಗ, ಕಾಂಡಿಮೆಂಟ್ಸಿಗೆ ಬಂದಾಗ, ಸ್ವೀಟ್ ಶಾಪಿಗೆ ಬಂದಾಗ ಗ್ಲಾಸ್ ಬಾಕ್ಸ್ಗಳಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಆದರೆ ಅದು ತಯಾರಾಗೋ ರೀತಿ ಯಾವ ರೀತಿಯಲ್ಲಿ ಇರುತ್ತೆ, ತಯಾರಾಗುವಾಗ ಹೇಗಿರುತ್ತೆ, ಬಾಕ್ಸ್ನಲ್ಲಿ ಬರೋ ಸಿಹಿಗಳು ಕೂಡ ಯಾವ ರೀತಿಯಲ್ಲಿ ತಯಾರಾಗುತ್ತೆ. ಸ್ವೀಟ್ ಫ್ಯಾಕ್ಟರಿಗಳ ಕೋಳಕಿನ ಜಗತ್ತನ್ನ ಫುಲ್ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ದೀಪಾವಳಿಗೆ ಆಸೆ ಪಟ್ಟು ಜನ ಕಜ್ಜಾಯ ಕೊಂಡ್ಕೊಳ್ತಾರೆ. ಎಸ್ಪೆಷಲಿ ಈ ಕಡೆ ಅಂತೂ ಬೆಂಗಳೂರು ಮೈಸೂರು ಕಡೆ ಅಂತೂ ಈ ಕಜ್ಜಾಯ ಭಾಳ ಜಾಸ್ತಿ ತಯಾರಾಗುತ್ತೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಜ್ಜಾಯ ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಕೆಜಿ ಗಟ್ಟಲೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮನೇಲಿ ಕಷ್ಟಪಟ್ಟು ಕೂತ್ಕೊಂಡು ಮಾಡೋದು ತುಂಬ ಕಷ್ಟ ಅದನ್ನು. ಹಾಗಾಗಿ ಹೊರಗಡೆ ಅದು ಏನು ತಯಾರಾಗುತ್ತೆ ಅದನ್ನು ಕಾಂಡಿಮೆಂಟ್ಸ್ಗಳಲ್ಲಿ, ಸ್ವೀಟ್ ಶಾಪ್ಗಳಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದು ತಯಾರು ಯಾವ ರೀತಿಯಲ್ಲಿ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುವ, ಪ್ಯಾಕೆಟ್ಗಳಲ್ಲಿ ಚೆನ್ನಾಗಿ ಕಾಣುವ ಸಿಹಿ ತಯಾರಾಗೋದು ಯಾವ ರೀತಿಯಲ್ಲಿ, ನಮಗೆ ಅದು ಬೇಕ್ರಿಗೆ ಬಂದಾಗ, ಕಾಂಡಿಮೆಂಟ್ಸಿಗೆ ಬಂದಾಗ, ಸ್ವೀಟ್ ಶಾಪಿಗೆ ಬಂದಾಗ ಗ್ಲಾಸ್ ಬಾಕ್ಸ್ಗಳಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಆದರೆ ಅದು ತಯಾರಾಗೋ ರೀತಿ ಯಾವ ರೀತಿಯಲ್ಲಿ ಇರುತ್ತೆ, ತಯಾರಾಗುವಾಗ ಹೇಗಿರುತ್ತೆ, ಬಾಕ್ಸ್ನಲ್ಲಿ ಬರೋ ಸಿಹಿಗಳು ಕೂಡ ಯಾವ ರೀತಿಯಲ್ಲಿ ತಯಾರಾಗುತ್ತೆ. ಸ್ವೀಟ್ ಫ್ಯಾಕ್ಟರಿಗಳ ಕೋಳಕಿನ ಜಗತ್ತನ್ನ ಫುಲ್ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ದೀಪಾವಳಿಗೆ ಆಸೆ ಪಟ್ಟು ಜನ ಕಜ್ಜಾಯ ಕೊಂಡ್ಕೊಳ್ತಾರೆ. ಎಸ್ಪೆಷಲಿ ಈ ಕಡೆ ಅಂತೂ ಬೆಂಗಳೂರು ಮೈಸೂರು ಕಡೆ ಅಂತೂ ಈ ಕಜ್ಜಾಯ ಭಾಳ ಜಾಸ್ತಿ ತಯಾರಾಗುತ್ತೆ.
ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಜ್ಜಾಯ ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಕೆಜಿ ಗಟ್ಟಲೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮನೇಲಿ ಕಷ್ಟಪಟ್ಟು ಕೂತ್ಕೊಂಡು ಮಾಡೋದು ತುಂಬ ಕಷ್ಟ ಅದನ್ನು. ಹಾಗಾಗಿ ಹೊರಗಡೆ ಅದು ಏನು ತಯಾರಾಗುತ್ತೆ ಅದನ್ನು ಕಾಂಡಿಮೆಂಟ್ಸ್ಗಳಲ್ಲಿ, ಸ್ವೀಟ್ ಶಾಪ್ಗಳಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದು ತಯಾರು ಯಾವ ರೀತಿಯಲ್ಲಿ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುವ, ಪ್ಯಾಕೆಟ್ಗಳಲ್ಲಿ ಚೆನ್ನಾಗಿ ಕಾಣುವ ಸಿಹಿ ತಯಾರಾಗೋದು ಯಾವ ರೀತಿಯಲ್ಲಿ ನಮಗೆ ಅದು ಬೇಕ್ರಿಗೆ ಬಂದಾಗ, ಕಾಂಡಿಮೆಂಟ್ಸಿಗೆ ಬಂದಾಗ, ಸ್ವೀಟ್ ಶಾಪಿಗೆ ಬಂದಾಗ ಗ್ಲಾಸ್ ಬಾಕ್ಸ್ಗಳಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಆದರೆ ಅದು ತಯಾರಾಗೋ ರೀತಿ ಯಾವ ರೀತಿಯಲ್ಲಿ ಇರುತ್ತೆ, ತಯಾರಾಗುವಾಗ ಹೇಗಿರುತ್ತೆ, ಬಾಕ್ಸ್ನಲ್ಲಿ ಬರೋ ಸಿಹಿಗಳು ಕೂಡ ಯಾವ ರೀತಿಯಲ್ಲಿ ತಯಾರಾಗುತ್ತೆ. ಸ್ವೀಟ್ ಫ್ಯಾಕ್ಟ್ರಿಗಳ ಕೋಳಕಿನ ಜಗತ್ತನ್ನ ಫುಲ್ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ದೀಪಾವಳಿಗೆ ಆಸೆ ಪಟ್ಟು ಜನ ಕಜ್ಜಾಯ ಕೊಂಡ್ಕೊಳ್ತಾರೆ. ಎಸ್ಪೆಷಲಿ ಈ ಕಡೆ ಅಂತೂ, ಬೆಂಗಳೂರು ಮೈಸೂರು ಕಡೆ ಅಂತೂ ಈ ಕಜ್ಜಾಯ ಭಾಳ ಜಾಸ್ತಿ ತಯಾರಾಗುತ್ತೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಜ್ಜಾಯ ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಕೆಜಿ ಗಟ್ಟಲೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮನೇಲಿ ಕಷ್ಟಪಟ್ಟು ಕೂತ್ಕೊಂಡು ಮಾಡೋದು ತುಂಬ ಕಷ್ಟ ಅದನ್ನು. ಹಾಗಾಗಿ ಹೊರಗಡೆ ಅದು ಏನು ತಯಾರಾಗುತ್ತೆ ಅದನ್ನು ಕಾಂಡಿಮೆಂಟ್ಸ್ಗಳಲ್ಲಿ, ಸ್ವೀಟ್ ಶಾಪ್ಗಳಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದು ತಯಾರು ಯಾವ ರೀತಿಯಲ್ಲಿ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುವ, ಪ್ಯಾಕೆಟ್ಗಳಲ್ಲಿ ಚೆನ್ನಾಗಿ ಕಾಣುವ ಸಿಹಿ ತಯಾರಾಗೋದು ಯಾವ ರೀತಿಯಲ್ಲಿ ನಮಗೆ ಅದು ಬೇಕ್ರಿಗೆ ಬಂದಾಗ, ಕಾಂಡಿಮೆಂಟ್ಸಿಗೆ ಬಂದಾಗ, ಸ್ವೀಟ್ ಶಾಪಿಗೆ ಬಂದಾಗ ಗ್ಲಾಸ್ ಬಾಕ್ಸ್ಗಳಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಆದರೆ ಅದು ತಯಾರಾಗೋ ರೀತಿ ಯಾವ ರೀತಿಯಲ್ಲಿ ಇರುತ್ತೆ, ತಯಾರಾಗುವಾಗ ಹೇಗಿರುತ್ತೆ, ಬಾಕ್ಸ್ನಲ್ಲಿ ಬರೋ ಸಿಹಿಗಳು ಕೂಡ ಯಾವ ರೀತಿಯಲ್ಲಿ ತಯಾರಾಗುತ್ತೆ. ಸ್ವೀಟ್ ಫ್ಯಾಕ್ಟ್ರಿಗಳ ಕೋಳಕಿನ ಜಗತ್ತನ್ನ ಫುಲ್ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ. ದೀಪಾವಳಿಗೆ ಆಸೆ ಪಟ್ಟು ಜನ ಕಜ್ಜಾಯ ಕೊಂಡ್ಕೊಳ್ತಾರೆ. ಎಸ್ಪೆಷಲಿ ಈ ಕಡೆ ಅಂತೂ, ಬೆಂಗಳೂರು ಮೈಸೂರು ಕಡೆ ಅಂತೂ ಈ ಕಜ್ಜಾಯ ಭಾಳ ಜಾಸ್ತಿ ತಯಾರಾಗುತ್ತೆ. ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕಜ್ಜಾಯ ಖರೀದಿ ಮಾಡ್ಕೊಂಡು ಹೋಗ್ತಾರೆ, ಕೆಜಿ ಗಟ್ಟಲೆ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಮನೇಲಿ ಕಷ್ಟಪಟ್ಟು ಕೂತ್ಕೊಂಡು ಮಾಡೋದು ತುಂಬ ಕಷ್ಟ ಅದನ್ನು. ಹಾಗಾಗಿ ಹೊರಗಡೆ ಅದು ಏನು ತಯಾರಾಗುತ್ತೆ ಅದನ್ನು ಕಾಂಡಿಮೆಂಟ್ಸ್ಗಳಲ್ಲಿ, ಸ್ವೀಟ್ ಶಾಪ್ಗಳಲ್ಲಿ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಅದು ತಯಾರು ಯಾವ ರೀತಿಯಲ್ಲಿ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದ, ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುವ, ಪ್ಯಾಕೆಟ್ಗಳಲ್ಲಿ ಚೆನ್ನಾಗಿ ಕಾಣುವ ಸಿಹಿ ತಯಾರಾಗೋದು ಯಾವ ರೀತಿಯಲ್ಲಿ ನಮಗೆ ಅದು ಬೇಕ್ರಿಗೆ ಬಂದಾಗ, ಕಾಂಡಿಮೆಂಟ್ಸಿಗೆ ಬಂದಾಗ, ಸ್ವೀಟ್ ಶಾಪಿಗೆ ಬಂದಾಗ ಗ್ಲಾಸ್ ಬಾಕ್ಸ್ಗಳಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಆದರೆ ಅದು ತಯಾರಾಗೋ ರೀತಿ ಯಾವ ರೀತಿಯಲ್ಲಿ ಇರುತ್ತೆ, ತಯಾರಾಗುವಾಗ ಹೇಗಿರುತ್ತೆ, ಬಾಕ್ಸ್ನಲ್ಲಿ ಬರೋ ಸಿಹಿಗಳು ಕೂಡ ಯಾವ ರೀತಿಯಲ್ಲಿ ತಯಾರಾಗುತ್ತೆ. ಸ್ವೀಟ್ ಫ್ಯಾಕ್ಟ್ರಿಗಳ ಕೋಳಕಿನ ಜಗತ್ತನ್ನ ಫುಲ್ ಎಕ್ಸ್ಪೋಸ್ ಮಾಡಿದೆ ರಿಪಬ್ಲಿಕ್ ಕನ್ನಡ.